ನಮಸ್ತೆ. ಅಪಾಯವನ್ನು ಗುರುತಿಸುವಿಕೆ ಮತ್ತು ಅದನ್ನ ತಪ್ಪಿಸುವಿಕೆಯ ಈ ತರಗತಿಗೆ ಸ್ವಾಗತ. ಕೆಲಸದ ಸ್ಥಳದಲ್ಲಿ ನಿಮಗೆ ಯಾವುದು ಅಪಾಯವಾಗಬಹುದು ಮತ್ತು ಸರಿಯಾದ ಆರೋಗ್ಯ ಮತ್ತು ಸುರಕ್ಷತೆಯನ್ನ ಖಾತರಿಪಡಿಸಿಕೊಳ್ಳಲು ಈ ಅಪಾಯಗಳನ್ನ ಹೇಗೆ ತಪ್ಪಿಸುವುದು ಎಂದು ತಿಳಿದುಕೊಳ್ಳುವುದು ಮುಖ್ಯ. ಈಗ ನಾವು ತರಗತಿಯನ್ನ ಆರಂಭಿಸೋಣ. ಈಗ ಈ ತರಗತಿಯ ಉದ್ದೇಶಗಳನ್ನು ನೋಡೋಣ. ಈ ತರಗತಿಯ ಕೊನೆಯಲ್ಲಿ ನೀವು ಕೆಳಗಿನವುಗಳನ್ನು ಕಲಿತಿರುತ್ತೀರಿ. ಔದ್ಯೋಗಿಕ ಅಪಾಯಗಳು ಮತ್ತು ಅದರ ಪ್ರಕಾರಗಳನ್ನು ಗುರುತಿಸುವುದು, ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷತಾ ಕ್ರಮಗಳನ್ನು ವಿವರಿಸುವುದು. ಮೊದಲಿಗೆ ಔದ್ಯೋಗಿಕ ಅಪಾಯಗಳನ್ನು ನೋಡೋಣ. ಔದ್ಯೋಗಿಕ ಅಪಾಯವನ್ನು ಗಾಯ ಅಥವಾ ಅನಾರೋಗ್ಯ, ಆಸ್ತಿಹಾನಿ, ಕೆಲಸದ ಸ್ಥಳದ ಪರಿಸರಕ್ಕೆ ಹಾನಿ ಅಥವಾ ಇವುಗಳ ಸಂಯೋಜನೆಗೆ ಹಾನಿಯಾಗಬಹುದಾದ ಸಂಭಾವ್ಯತೆಯ ಮೂಲ ಅಥವಾ ಪರಿಸ್ಥಿತಿ ಎಂದು ವ್ಯಾಖ್ಯಾನಿಸಲಾಗಿದೆ. ಹಲವಾರು ಬಗೆಯ ಔದ್ಯೋಗಿಕ ಅಪಾಯಗಳು ಇವೆ. ಅವುಗಳೆಂದರೆ ದೈಹಿಕ ಅಪಾಯಗಳು, ರಾಸಾಯನಿಕ ಅಪಾಯಗಳು, ಜೈವಿಕ ಅಪಾಯಗಳು, ಫಿಸಿಯೋಲಾಜಿಕಲ್ ಅಪಾಯಗಳು, ಸೈಕಲಾಜಿಕಲ್ ಅಪಾಯಗಳು, ಮೆಕ್ಯಾನಿಕಲ್ ಅಪಾಯಗಳು, ಎಲೆಕ್ಟ್ರಿಕಲ್ ಅಪಾಯಗಳು, ಎರ್ಗೊನಾಮಿಕ್ ಅಪಾಯಗಳು. ಈಗ ಈ ಪ್ರತಿಯೊಂದು ಅಪಾಯಗಳು ಏನನ್ನು ಒಳಗೊಂಡಿವೆ ಎಂಬುದನ್ನು ವಿವರವಾಗಿ ನೋಡೋಣ. ದೈಹಿಕ ಅಪಾಯಗಳು ಈ ಕೆಳಕಂಡವುಗಳನ್ನು ಒಳಗೊಂಡಿದೆ: ಶಬ್ದ, ಶಾಖ ಮತ್ತು ಶೀತದ ಒತ್ತಡ, ಕಂಪನ, ಅಯನೀಕರಿಸುವ ಮತ್ತು ಅಯನೀಕರಿಸದ ವಿಕಿರಣ ಹಾಗೂ ಇಲ್ಯುಮಿನೇಷನ್. ರಾಸಾಯನಿಕ ಅಪಾಯಗಳು ಕೆಳಗಿನವುಗಳನ್ನು ಒಳಗೊಂಡಿರುತ್ತವೆ: ದಹನಕಾರಿ, ಸ್ಫೋಟಕ, ವಿಷಕಾರಿ, ತುಕ್ಕು ಹಿಡಿಯುವ, ವಿಕಿರಣಶೀಲ. ಜೈವಿಕ ಅಪಾಯಗಳು ಕೆಳಗಿನವುಗಳನ್ನು ಒಳಗೊಂಡಿರುತ್ತವೆ: ಬ್ಯಾಕ್ಟೀರಿಯಾ, ವೈರಸ್, ಫಂಗೈ, ಪ್ಲಾಂಟ್ ಪೆಸ್ಟ್, ಸೋಂಕು. ಫಿಸಿಯೋಲಾಜಿಕಲ್ ಅಪಾಯಗಳು ಇವುಗಳನ್ನು ಒಳಗೊಂಡಿರುತ್ತವೆ: ಇಳಿವಯಸ್ಸು, ಸೆಕ್ಸ್, ಅನಾರೋಗ್ಯ, ಕಾಯಿಲೆ, ಸುಸ್ತು. ಸೈಕಲಾಜಿಕಲ್ ಅಪಾಯಗಳು ಇವುಗಳನ್ನು ಒಳಗೊಂಡಿರುತ್ತವೆ: ತಪ್ಪು ವರ್ತನೆ, ಧೂಮಪಾನ, ಮದ್ಯಪಾನ, ಕೌಶಲ್ಯರಹಿತ ನಡೆ, ಕಳಪೆ ಶಿಸ್ತು ಅಂದರೆ ಗೈರುಹಾಜರಿ, ಅವಿಧೇಯತೆ, ಆಕ್ರಮಣಕಾರಿ ನಡವಳಿಕೆ, ಅಪಘಾತ ಪ್ರವೃತ್ತಿ, ಭಾವನಾತ್ಮಕ ಅಡೆತಡೆಗಳು, ಉದಾಹರಣೆಗೆ ಕ್ರೌರ್ಯ, ಬೆದರಿಸುವಿಕೆ, ಲೈಂಗಿಕ ಕಿರುಕುಳ. ಮೆಕ್ಯಾನಿಕಲ್ ಅಪಾಯಗಳು ಇವುಗಳನ್ನು ಒಳಗೊಂಡಿವೆ: ಅನ್ಗಾರ್ಡೆಡ್ ಮಷಿನರಿ, ಫೆನ್ಸಿಂಗ್ ಇಲ್ಲ, ರಕ್ಷಣಾ ಸಾಧನ ಇಲ್ಲ, ನಿಯಂತ್ರಣ ಸಾಧನ ಇಲ್ಲ. ಇನ್ನೂ ಕೆಲವು ಮೆಕ್ಯಾನಿಕಲ್ ಅಪಾಯಗಳಿವೆ. ಯಾವುವೆಂದರೆ ಶಾಪ್ ಫ್ಲೋರ್ನಲ್ಲಿ ಬರಿಕಾಲಿನಲ್ಲಿ ಕೆಲಸ ಮಾಡುವುದು, ಹ್ಯಾಂಡಲ್ ಇಲ್ಲದೆ ಫೈಲ್ ಉಪಯೋಗಿಸುವುದು, ವೆಡ್ಜ್ ಇಲ್ಲದ ಬಾಲ್ ಪೀನ್ ಹ್ಯಾಮರ್ ಇಂದ ಚಿಸಲ್ ಹೆಡ್ ಮೇಲೆ ಹೊಡೆಯುವುದು, ಶಾರ್ಪ್ ಎಡ್ಜ್ ಓಪನ್ ಹೊಂದಿರುವ ಸ್ಕ್ರೈಬರ್ ಅನ್ನು ಪಾಕೆಟ್ನಲ್ಲಿ ಇಟ್ಟುಕೊಳ್ಳುವುದು, ಮಶ್ರೂಮ್ ಹೆಡ್ ಚಿಸಲ್ನಿಂದ ಲೋಹದ ಮೇಲ್ಮೈಯನ್ನು ಚಿಪ್ ಮಾಡುವುದು, ಸೇಫ್ಟಿ ಗಾಗಲ್ಸ್ ಇಲ್ಲದೆ ಲೋಹದ ಮೇಲ್ಮೈಯನ್ನು ಚಿಪ್ ಮಾಡುವುದು, ಡ್ಯಾಮೇಜ್ ಆಗಿರುವ ಸ್ಲಿಂಗ್ಗಳಿಂದ ಭಾರವಾದ ಲೋಡ್ ಎತ್ತುವುದು, ಜನರು ಕೆಲಸ ಮಾಡುವಾಗ ಸಮೀಪದಲ್ಲಿಯೇ ಲೋಡ್ಗಳನ್ನು ಲಿಫ್ಟ್ ಮಾಡುವುದು, ತೂಗಾಡುವ ಲೋಡ್ ಕೆಳಗೆ ನಿಲ್ಲುವುದು. ಎಲೆಕ್ಟ್ರಿಕಲ್ ಅಪಾಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿದೆ: ಅರ್ಥಿಂಗ್ ಇಲ್ಲ, ಶಾರ್ಟ್ ಸರ್ಕ್ಯೂಟ್, ಕರೆಂಟ್ ಲೀಕೇಜ್, ಓಪನ್ ವೈರ್, ಫ್ಯೂಸ್ ಇಲ್ಲದಿರುವುದು ಅಥವಾ ಕಟ್ ಆಫ್ ಡಿವೈಸ್. ಎರ್ಗೊನಾಮಿಕ್ ಅಪಾಯಗಳು ಈ ಕೆಳಗಿನವುಗಳನ್ನು ಹೊಂದಿವೆ: ಕಳಪೆ ಮ್ಯಾನ್ಯುಯಲ್ ಹ್ಯಾಂಡ್ಲಿಂಗ್ ಟೆಕ್ನಿಕ್, ಮಷಿನರಿಯ ತಪ್ಪು ಲೇಔಟ್, ತಪ್ಪು ವಿನ್ಯಾಸ, ಕಳಪೆ ಹೌಸ್ಕೀಪಿಂಗ್, ವಿಚಿತ್ರ ಪೊಸಿಷನ್, ತಪ್ಪು ಟೂಲ್ಗಳು. ಈಗ ನಾವು ಸುರಕ್ಷತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸುರಕ್ಷತೆ ಎಂದರೆ ತೊಂದರೆ, ಅಪಾಯ, ಹಜಾರ್ಡ್, ರಿಸ್ಕ್, ಅಪಘಾತ, ಗಾಯ ಅಥವಾ ಹಾನಿಯಿಂದ ಸ್ವಾತಂತ್ರ್ಯ ಅಥವಾ ರಕ್ಷಣೆ.
ಈಗ ನಾವು ಔದ್ಯೋಗಿಕ ಆರೋಗ್ಯ ಮತ್ತು ಅದರ ಪ್ರಾಮುಖ್ಯತೆಯನ್ನು ನೋಡೋಣ. ಔದ್ಯೋಗಿಕ ಆರೋಗ್ಯವು ಒಂದು ಕಂಪನಿಯ ಸುಗಮ ಮತ್ತು ಯಶಸ್ವಿ ಕಾರ್ಯನಿರ್ವಹಣೆಯ ಪ್ರಮುಖ ಅಂಶವಾಗಿದ್ದು, ಇದು ನೌಕರರ ಸುರಕ್ಷತೆ ಮತ್ತು ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಯನ್ನು ಖಚಿತಪಡಿಸುವ ಗುರಿಯನ್ನು ಹೊಂದಿದೆ. ಇದು ಸಂಸ್ಥೆಯ ಪರಿಣಾಮಕಾರಿತ್ವದಲ್ಲಿ ನಿರ್ಣಾಯಕ ಅಂಶವಾಗಿದೆ. ಇದು ಅಪಘಾತ ಮುಕ್ತ ಕೈಗಾರಿಕಾ ವಾತಾವರಣವನ್ನು ಖಾತರಿಪಡಿಸುತ್ತದೆ. ಉದ್ಯೋಗಿಗಳ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ನೀಡುವ ಸರಿಯಾದ ಗಮನವು ಹೆಚ್ಚಿನ ಆದಾಯವನ್ನು ತರುತ್ತದೆ. ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷತೆಯು ಉದ್ಯೋಗಿಗಳ ನೈತಿಕತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ, ಗೈರು ಹಾಜರಿಯನ್ನು ಕಡಿಮೆ ಮಾಡುತ್ತದೆ, ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ, ಕೆಲಸಕ್ಕೆ ಸಂಬಂಧಿಸಿದ ಗಾಯಗಳು ಮತ್ತು ಅನಾರೋಗ್ಯಗಳ ಸಂಭವನೀಯತೆಯನ್ನು ಕಡಿಮೆ ಮಾಡುತ್ತದೆ, ಹಾಗೂ ತಯಾರಿಸಲಾದ ಉತ್ಪನ್ನಗಳು ಮತ್ತು ಅಥವಾ ಸಲ್ಲಿಸಲಾದ ಸೇವೆಗಳ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ನಾವು ಇದುವರೆಗೆ ಕಲಿತ ಅಂಶಗಳನ್ನು ಪುನರವಲೋಕನ ಮಾಡೋಣ. ಔದ್ಯೋಗಿಕ ಅಪಾಯಗಳು ಮತ್ತು ಅವುಗಳ ವಿಧಗಳನ್ನು ಗುರುತಿಸುವುದು, ಔದ್ಯೋಗಿಕ ಆರೋಗ್ಯ ಮತ್ತು ಸುರಕ್ಷತಾ ಕ್ರಮಗಳನ್ನು ವಿವರಿಸುವುದು. ಇಲ್ಲಿಯವರೆಗೆ ಅಪಾಯಗಳನ್ನು ಗುರುತಿಸುವಿಕೆ ಮತ್ತು ಅವುಗಳನ್ನು ತಪ್ಪಿಸುವಿಕೆಯ ಬಗ್ಗೆ ಕಲಿತೆವು. ನೀವು ಎಲ್ಲ ಪರಿಕಲ್ಪನೆಗಳನ್ನ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುವೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.